CSK ಟೀಮ್ ಇಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. CSK ಒಂದು ಬಿಗ್ ಚೇಂಜ್ ನ ಮಾಡ್ತಾ ಇದ್ದಾರೆ. ಈ ಒಂದು ಚೇಂಜ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ CSK ಫ್ಯಾನ್ಸ್ ಅಗ್ರಿ ಮಾಡಲ್ಲ. ಆದ್ರೆ CSK ದಲ್ಲಿರುವಂತಹ 1 ಅಥವಾ 2% ಫ್ಯಾನ್ಸ್ ಮಾತ್ರ ಹೌದು ಇದು ನಮಗೆ ಬೇಕಾಗಿದ್ದು ಅಂತೇಳಿ ಕಮೆಂಟ್ಸ್ ಮಾಡ್ತೀರಾ. ಸೊ ಹಾಗಾದ್ರೆ ಅದು ಯಾವ ಚೇಂಜ್ ಮತ್ತು ACB ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ಒಂದು ಬಿಗ್ಗೆಸ್ಟ್ ರೂಲ್ ಮಾಡಿದರೆ ಈ ಒಂದು ರೂಲು ಪ್ರತಿಯೊಂದು ಕ್ರಿಕೆಟ್ ಬೋರ್ಡ್ ಫಾಲೋ ಮಾಡಬೇಕಾಗುತ್ತೆ ಅಂತ ಒಂದು ರೂಲ್ ಮಾಡಿದರೆ ನನಗಂತೂ ಈ ಒಂದು ರೂಲ್ ಇಷ್ಟ ಆಗಿದೆ. ಬಟ್ ನಿಮಗೆ ಈ ಒಂದು ರೂಲು ಹೆಂಗ ಅನ್ಸುತ್ತೆ ಕಮೆಂಟ್ಸ್ ಮಾಡಿ. ವಿಡಿಯೋ ನೋಡಿದ ಮೇಲೆ ಫೈನಲಿ ಕೆಲವೊಂದು ಇಂಜುರಿ ಅಪ್ಡೇಟ್ಸ್ ಇದಾವೆ, ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಪ್ರತಿಯೊಬ್ರು ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಕ್ರಿಕೆಟ್ ಬಗ್ಗೆ A to Z ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್ ನಾವು ನಮ್ಮ ಇಂಡಿಯನ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ವಾಷಿಂಗ್ಟನ್ ಸುಂದರ್ ಆಲ್ಸೆಟ್ ODI ಸೀರೀಸ್ ಇಂದ ರೂಲ್ ಔಟ್ ಆಗಿಲ್ಲ. ನೆಕ್ಸ್ಟ್ ಬರುವಂತಹ T20I ಸೀರೀಸ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿಯಿಂದ. ಮತ್ತೊಂದು ಅಪ್ಡೇಟ್ ಏನಪ್ಪ ಅಂದ್ರೆ ವಾಷಿಂಗ್ಟನ್ ಸುಂದರ್ ಆಲ್ಸೆಟ್ ಆ ಒಂದು ಬರುವಂತಹ ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ನಲ್ಲಿ ಡೌಟ್ಫುಲ್ ಇದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಇದು ಮಾತ್ರ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ ಬ್ಯಾಡ್ ನ್ಯೂಸ್ ಅಲ್ದಿದ್ರು ಪರ್ಸನಲಿ ಸುಂದರ್ಗೆ ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಯಾಕೆಂದ್ರೆ ಯಾವುದೇ ಒಬ್ಬ ಪ್ಲೇಯರ್ T20 ವರ್ಲ್ಡ್ ಕಪ್ ನ ಮಿಸ್ ಮಾಡೋಕೆ ಇಷ್ಟ ಆಗಲ್ಲ. ಅಂತರಲ್ಲಿ ಸುಂದರ್ ಸೆಲೆಕ್ಟ್ ಆದ್ರೂ ಅವರಿಗೆ ಇಂಜುರಿಯಿಂದ ಈಗ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಮಿಸ್ ಆಗ್ತಾ ಇದ್ದಾರೆ. ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಸುಂದರ್ಗೆ. ಬಟ್ ನಮ್ಮ BCCI ಇದ್ರು ಯಾವ ರೀತಿ ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಸುಂದರ್ಗೆ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಒಂದು ಡಿಸರ್ವಿಂಗ್ ಪ್ಲೇಯರ್ ಗೆ ಪಿಕ್ ಮಾಡ್ಲೇಬೇಕಾಗುತ್ತೆ. ಸುಮ್ನೆ ಟೀಮ್ ಅಲ್ಲಿ ಆ ಒಂದು ಪಾಲಿಟಿಕ್ಸ್ ನಡ್ಲೇಬಾರ್ದು. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ? ಸುಂದರ್ಗೆ ಒಂದು ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾವ ಪ್ಲೇಯರ್ ನಮ್ಮ BCCI ಆದವರು ರೀಪ್ಲೇಸ್ಮೆಂಟ್ ಮಾಡ್ಕೊತೀರಿ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ನೋಡಮ್ಮ ಯಾರೆಲ್ಲ ಯಾವ ಪ್ಲೇಯರ್ ಗೆ ಪ್ರಿಫರೆನ್ಸ್ ಕೊಡ್ತೀರಾ ಅಂತೇಳಿ. ನೆಕ್ಸ್ಟ್ ನಾವು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. CSK ಲಾಸ್ಟ್ 2 ವರ್ಷ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ CSK ಓನರ್ಸ್ ಆಲ್ ಸೆಟ್ ಒಂದು ಬಿಗ್ ಚೇಂಜ್ ಮಾಡೋಕೆ ರೆಡಿ ಆಗಿದ್ದಾರೆ. ಏನಪ್ಪಾ ಆ ಒಂದು ಚೇಂಜ್ ಅಂತ ಕೇಳಿದ್ರೆ ಕೋಚ್ ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಆಲ್ ಸೆಟ್ ಗುಡ್ ಬೈ ಹೇಳ್ತಾ ಇದ್ದಾರೆ. CSK ನೆಕ್ಸ್ಟ್ IPL 2026 ಅಲ್ಲಿ ಲಾಸ್ಟ್ ಸೀಸನ್ ಅವರಿಗೆ ಈ ಒಂದು IPL 2026 ಆದ್ಮೇಲೆ ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಆ ಒಂದು ನೆಕ್ಸ್ಟ್ IPL 2027 ಆದ್ಮೇಲೆ ಆ ಒಂದು ಮೆಗಾ ಆಕ್ಷನ್ ಇದೆ. ಆ ಒಂದು ಮೆಗಾ ಆಕ್ಷನ್ ಗೆ CSK ಟೀಮ್ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ. ಈಗ ಈ IPL 2026 ಅಲ್ಲಿ ಯಂಗ್ ಟೀಮ್ ಅನ್ನು ಬಿಲ್ಡ್ ಮಾಡಿದರೆ ಈ ಯಂಗ್ ಟೀಮ್ ಇಂದ ಒಂದು ಹೊಸ ಕೋಚಿಂಗ್ ಸ್ಟಾಫ್ ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ನನ್ನ ಪ್ರಕಾರ ಹೌದು CSK ಟೀಮು 5 ಕಪ್ ಅನ್ನು ವಿನ್ ಆಗಿದೆ. ಬಟ್ ಸ್ಟೆಫನ್ ಫ್ಲೇಮಿಂಗ್ ಸದ್ದಿರುವಂತಹ ಅವರ ಫಾರ್ಮ್ ಅಂದ್ರೆ ಈ ಒಂದು ಕರೆಂಟ್ ಜನರೇಷನ್ ಗೆ ಸೂಟ್ ಆಗ್ಬೇಕಾಗುತ್ತೆ. ಸ್ಟೆಫನ್ ಫ್ಲೇಮಿಂಗು ಇನ್ನು ಆ ಒಂದು ಹಳೆ ಕಾಲದಲ್ಲಿ ಇದ್ದಾರೆ. ಸೊ ನನ್ನ ಪ್ರಕಾರ ಇದು ಮಾತ್ರ ಒಂದು ಬೆಸ್ಟ್ ಚೇಂಜ್ ಆಗುತ್ತೆ ಇಫ್ ಸಪೋಸ್ ಸ್ಟೆಫನ್ ಫ್ಲೇಮಿಂಗ್ ಗೆ ಗುಡ್ ಬೈ ಹೇಳಿದ್ರೆ. ಹಾಗಾದ್ರೆ CSK ಟೀಮು ಯಾರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ರಿ ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಈಗ ಪ್ರತಿಯೊಬ್ಬ CSK ಫ್ಯಾನ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವ್ ಹೇಳಿ ನಿಮ್ಮ ಪ್ರಕಾರ CSK ಮಾಡ್ತಿರೋದು ಬೆಸ್ಟಾ ಅಥವಾ ವರ್ಸ್ಟ್ ಅಂತೇಳಿ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ಒಂದು ಬಿಗ್ ರೂಲ್ ಮಾಡಿದರೆ ಈ ಒಂದು ರೂಲು ಡೆಫಿನೆಟ್ ಆಗಿ ಪ್ರತಿಯೊಬ್ಬರಿಗೆ ಲೈಕ್ ಆಗುತ್ತೆ. ಏನಪ್ಪಾ ಅಂದ್ರೆ ಈಗ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ ಸಾಕಷ್ಟು ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದ್ರಿಂದ ಅಫ್ಘಾನಿಸ್ತಾನ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗಿದೆ. ಸಾಕಷ್ಟು ಪ್ಲೇಯರ್ಸ್ ಇಂಜುರಿ ಆಗ್ತಾ ಇದ್ದಾರೆ. ಆ ಒಂದು ಇಂಜುರಿಯಿಂದ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ವರ್ಲ್ಡ್ ಕಪ್ ಅಂತ ಒಂದು ಮ್ಯಾಚ್ ಅಲ್ಲಿ ಅವರಿಗೆ ಆ ಒಂದು ರೆಸ್ಟ್ ಕೊಡಬೇಕಾಗುತ್ತೆ. ಆ ಒಂದು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಗೋಸ್ಕರ ಈಗ ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ಒಂದು ವೆರಿ ಇಂಪಾರ್ಟೆಂಟ್ ರೂಲ್ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ಅಫ್ಘಾನಿಸ್ತಾನ ಪ್ಲೇಯರು ಸೊ ಓನ್ಲಿ 3 ಲೀಗ್ ಅಲ್ಲಿ ಮಾತ್ರ ಪಾರ್ಟಿಸಿಪೇಷನ್ ಮಾಡಬೇಕು, 3 ಲೀಗ್ ಅಲ್ಲಿ ಮಾತ್ರ ಅವರು ಆಡ್ಬೇಕು ಅಂತೇಳಿ ಒಂದು ಬಿಗ್ ರೂಲ್ ಮಾಡಿದ್ದಾರೆ. ಈ ಒಂದು 3 ಲೀಗ್ ಬಿಟ್ಟು ಬೇರೆ ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ಲೇಬಾರ್ದು ಅಂತೇಳಿ ಕ್ಲಿಯರ್ ಕಟ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದು ಮಾತ್ರ ಬಿಗ್ಗೆಸ್ಟ್ ಅಪ್ಡೇಟ್. ಸೊ ನನ್ನ ಪ್ರಕಾರ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ ಈಗ IPL ಮೇ ಬಿ
SA-20 ಆಗಿರಬಹುದು ಅಥವಾ ಇನ್ನೊಂದು ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಬಹುದು. ಬಟ್ ನಮ್ಮ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ ಯಾವ ಲೀಗ್ ಅನ್ನು ಚೂಸ್ ಮಾಡ್ತಾರೆ ಅಂತೇಳಿ. ಸೊ ನೀವೇನಂತಾರೆ ಈ ಒಂದು ರೂಲ್ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ಇಂದ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಮಾರ್ಕಿಸ್ ಸ್ಟೋನಿಸ್ ಗೆ ಇಂಜರಿ ಆಗಿತ್ತು ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಆ ಒಂದು ಮ್ಯಾಚ್ ಆಡ್ಬೇಕಾದ್ರೆ. ಆದ್ರೆ ಈಗ ಅಪ್ಡೇಟ್ ನ ಪ್ರಕಾರ ಆ ಒಂದು ಸ್ಟೋನಿಸ್ ಗೆ ಇಂಜರಿ ಆಗಿದ್ದು ಸೀರಿಯಸ್ ಇಂಜರಿ ಅಲ್ಲ, ಜಸ್ಟ್ ನಾರ್ಮಲ್ ಇಂಜರಿ. ಅವರು ನೆಕ್ಸ್ಟ್ ಮ್ಯಾಚ್ ಇಂದ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಮಾರ್ಕಿಸ್ ಸ್ಟೋನಿಸ್ ಗೆ ಅಂತ ಪರಿ ಸೀರಿಯಸ್ ಇಂಜರಿ ಅಲ್ಲ, ಅವರು ನೆಕ್ಸ್ಟ್ ಮ್ಯಾಚ್ ಇಂದ ಆಡ್ತಾ ಇದ್ದಾರೆ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಕ್ವಶನ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಾಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.